ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕಾ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋನ ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳ್ತಾ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಬೇಕು. ಯಾಕಂದರೆ ನಾವು ಈ ವಿಡಿಯೋದಲ್ಲಿ 10ನೇ ತರಗತಿ ಅಂದರೆ SSLC ಎಕ್ಸಾಮ್ನಲ್ಲಿ ಬರ್ತಿರ್ತಕ್ಕಂಥ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಪ್ರೋಸ್ 2ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವೆಶನ್ಗಳು, ಅಂದರೆ ಅದರಲ್ಲಿ ಜಾಸ್ತಿ ಬರೋದಂದರೆ ಎಕ್ಸ್ಟ್ರಾಕ್ಟ್ಗಳು ಮಾತ್ರ ಬರ್ತವೆ. ಎಕ್ಸಾಮ್ನಲ್ಲಿ ಎಕ್ಸ್ಟ್ರಾಕ್ಟ್ಗಳು ತುಂಬ ಇಂಪಾರ್ಟೆಂಟ್ ಆಗಿರೋ ಕಾರಣ ಎಕ್ಸ್ಟ್ರಾಕ್ಟ್ಗಳನ್ನು ನೋಡ್ಕೊಂಡು ಹೋಗೋಣ. ಕಡಿಮೆ ಸಮಯದಲ್ಲಿ ಹೆಚ್ಚಿನ ಮಾರ್ಕ್ಸ್ಗಳ ವಿವರಣೆಗಳನ್ನು ಓದ್ಕೊಂಡು ಹೋಗ್ಬೇಕಂದ್ರೆ ನಾವು ಕಡಿಮೆ ಸಮಯದಲ್ಲಿ ಚೆನ್ನಾಗಿ ವಿವರಣೆಗಳನ್ನು ಹೇಳ್ಕೊಂಡು ಹೋಗ್ತೇನೆ. ಇವುಗಳನ್ನು ನೋಡಿ ಮತ್ತು ಕೊನೆವರೆಗೂ ನೋಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನಾವು ಪ್ರಥಮ ಕ್ವೆಶನ್ ಕಡೆಗೆ ಹೋಗೋಣ. ಪ್ರಥಮ ಕ್ವೆಶನ್ ಯಾವುದಂದರೆ, ಇವೆಲ್ಲ ಎಕ್ಸ್ಟ್ರಾಕ್ಟ್ಗಳಾಗಿವೆ. ಎಕ್ಸ್ಟ್ರಾಕ್ಟ್ ಬಿಟ್ಟು ಇಲ್ಲಿ ಈ ಗದ್ಯ ಭಾಗದಲ್ಲಿ ಯಾವುದೂ ಬರೋಲ್ಲ. ಒಂದು ಎಕ್ಸ್ಟ್ರಾಕ್ಟ್ ಕಂಪಲ್ಸರಿಯಾಗಿ ಬರುತ್ತೆ, ಇದನ್ನು ನೀವು ನೋಡ್ಕೋಬೇಕು. ಇದರಲ್ಲಿ ಪ್ರಥಮ ಎಕ್ಸ್ಟ್ರಾಕ್ಟ್ ಬಗ್ಗೆ ನಾವು ನೋಡ್ಕೊಂಡು ಹೋಗೋಣ. ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಎಂಬ ವಾಕ್ಯದ ಕ್ವೆಶನ್ಸ್ಗಳು. ಎಕ್ಸ್ಟ್ರಾಕ್ಟ್ಗಳಂದರೆ ಯಾವುದೋ ಒಂದು ವಾಕ್ಯನ ಕೊಡ್ತಾರೆ, ಅಂದರೆ ಯಾರೋ ಹೇಳಿರ್ತಕ್ಕಂಥ ಒಂದು ಡೈಲಾಗನ್ನು ಕೊಡ್ತಾರೆ, ಅದರ ಮೇಲೆ ಸಬ್ ಕ್ವೆಶನ್ಸನ್ನು ಕೇಳ್ತಾರೆ. ಆ ಕ್ವೆಶನ್ಸ್ಗಳ ಆನ್ಸರನ್ನು ನಾವು ಮಾಡ್ಕೊಂಡು ಹೋಗಬೇಕು. ತುಂಬ ಈಸಿಯಾಗಿರುತ್ತೆ, ಇವುಗಳನ್ನು ನೋಡ್ಕೊಂಡು ಹೋದರೆ ಮುಗೀತು. ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂದರೆ ಯಾರೋ ಒಬ್ಬ ಹುಡುಗಿ ಟ್ರ್ಯಾಕ್ನ ಆಚೆಗಡೆ ಬಿದ್ದಿದ್ದಾಳೆ ಅಂತ ಇದರದ್ದು ಅರ್ಥ ಆಗುತ್ತೆ. ಫಸ್ಟ್ ಕ್ವೆಶನ್, ಹೂ ಈಸ್ ಅ ಸ್ಪೀಕರ್. ಸ್ಪೀಕರ್ ಅಂದರೆ ಯಾರು ಇದನ್ನು ಹೇಳಿದ್ರೆ ಅಂದರೆ ಪ್ಯಾಸೆಂಜರ್ಸ್ ವಾಯ್ಸ್, ಅಂದರೆ ಲೋಕಲ್ ಟ್ರೈನಲ್ಲಿ ಮುಂಬೈಯಲ್ಲಿ ಹೋಗೋವಾಗ ಪ್ಯಾಸೆಂಜರ್ಸು ಈ ಥರ ಹೇಳ್ತಾರೆ. ಎರಡನೇ ಕ್ವೆಶನು, ಹೂ ಈಸ್ ದ ಗರ್ಲ್ ರೆಫರ್ಡ್ ಹಿಯರ್ ಅಂದರೆ ಯಾವುದು ಗರ್ಲ್ ಅಂದರೆ ಯಾವ ಹುಡುಗಿ ಅವಳು ಅಂದರೆ ರೋಮಾ ತಲ್ರೇಜ ಎಂಬಂಥ ಹುಡುಗಿ ಅವಳಾಗಿರ್ತಾಳೆ. ಇನ್ನೊಂದು ಮೂರನೇದು, ವೈ ವಾಸ್ ಶಿ ಬೈ ದ ಟ್ರ್ಯಾಕ್ಸ್, ಯಾಕೆ ಅವಳು ಅಲ್ಲಿ ಬಿದ್ದಿರ್ತಾಳೆ ಅಂದರೆ ಶಿ ವಾಸ್ ಫುಲ್ ಡೌನ್ ಫ್ರಮ್ ಟ್ರೈನ್, ಅಂದರೆ ಅವಳನ್ನು ಟ್ರೈನಿಂದ ಹಿಡ್ಕೊಂಡು ಟ್ರೈನಲ್ಲಿ ನಿಂತ್ಕೊಂಡಿದ್ದಾಗ ಅವಳನ್ನು ನೂಕಿ ಕೆಳಗಡೆ ಕೆಡವಿರ್ತಾರೆ. ಇನ್ನು ಎರಡನೇ ಎಕ್ಸ್ಟ್ರಾಕ್ಟ್ ಯಾವುದಂದರೆ ಲೆಟ್ಸ್ ಗೋ ಆ್ಯಂಡ್ ಹೆಲ್ಪರ್, ಏನಂದರೆ ಬನ್ನಿ ಹೋಗೋಣ ಅವಳಿಗೆ ಸಹಾಯ ಮಾಡೋಣ ಅಂತ ಇದರ ಅರ್ಥ ಆಗುತ್ತೆ. ಇದರದ್ದು ಫಸ್ಟ್ ಕ್ವೆಶನನ್ನು ನೋಡ್ಕೊಳ್ಳೋಣ. ಫಸ್ಟ್ ಕ್ವೆಶನ್, ವಾಟ್ ಹ್ಯಾಪಂಡ್ ಹಿಯರ್, ವಾಟ್ ಹ್ಯಾಪಂಡ್ ದೇರ್, ಅಲ್ಲಿ ಏನಾಗಿರುತ್ತೆ ಅಂದರೆ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂದರೆ ಒಬ್ಬಳು ಹುಡುಗಿ ಏನು ಮಾಡಿರ್ತಾಳೆ, ಅಲ್ಲಿ ರೈಲ್ವೆ ಟ್ರ್ಯಾಕ್ ಇರುತ್ತಲ್ಲ, ರೈಲ್ವೆ ಟ್ರ್ಯಾಕ್ಗಳ ಪಕ್ಕದಲ್ಲಿ ಬಿದ್ದಿರ್ತಾಳೆ. ವೈ ಡಿಡ್ ದೇ ಹ್ಯಾವ್ ಟು ಹೆಲ್ಪ್, ಯಾಕೆ ಅಂದರೆ ಶಿ ಹ್ಯಾಡ್ ಫಾಲನ್ ಫ್ರಮ್ ದ ಟ್ರೈನ್, ಯಾಕೆ ಅವಳಿಗೆ ಹೆಲ್ಪ್ ಮಾಡಬೇಕು ಅಂದರೆ ಅವಳು ಟ್ರೈನಿಂದ ಬಿದ್ದಿರ್ತಾಳೆ, ಅದಕ್ಕೋಸ್ಕರ ಹೆಲ್ಪ್ ಮಾಡಬೇಕು ಅಂತ ಹೇಳ್ತಾರೆ. ಹೂ ಶುಡ್ ಗೋ ದೇರ್, ಯಾರು ಅಲ್ಲಿ ಹೋಗ್ಬೇಕಂದ್ರೆ ಪೀಪಲ್ ಆಫ್ ದ ಟ್ರೈನ್, ಯಾರಂದರೆ ಅಲ್ಲಿ ಟ್ರೈನಲ್ಲಿ ಇರ್ತಕ್ಕಂಥ ಜನ ಅಂತ ಇಲ್ಲಿ ಹೇಳ್ಬೋದು. ಇನ್ನು ಮೂರನೇ ಎಕ್ಸ್ಟ್ರಾಕ್ಟ್ ಯಾವುದಂದರೆ ಟೇಕ್ ಗರ್ಲ್ ಟು ಐರೋಲಿ ಸಜೆಸ್ಟೆಡ್ ಕಾಫ್, ದೇರ್ ಈಸ್ ಅ ಹಾಸ್ಪಿಟಲ್ ದೇರ್ ಬಟ್ ಬಾಲೇಶ್ವರ್ ಡಿಸ್ಅಗ್ರೀಡ್ ಎಂಬ ವಾಕ್ಯದ ಎಕ್ಸ್ಟ್ರಾಕ್ಟನ್ನು ನೋಡ್ಕೊಂಡು ಹೋಗೋಣ. ಇಲ್ಲಿ ವಾಕ್ಯ ಏನಂದರೆ ಟೇಕ್ ಗರ್ಲ್ ಟು ಐರೋಲಿ ಅಂದರೆ ಐರೋಲಿಗೆ ಹುಡುಗಿನ ಕರ್ಕೊಂಡು ಹೋಗುವಂತ ಯಾರು ಹೇಳ್ತಾರೆ ಅಂದರೆ ಒಬ್ಬರು ಪೊಲೀಸ್ ಹೇಳ್ತಾರೆ. ದೇರ್ ಈಸ್ ಅ ಹಾಸ್ಪಿಟಲ್ ದೇರ್ ಅಂದರೆ ಅಲ್ಲೊಂದು ಹಾಸ್ಪಿಟಲ್ ಇದೆ, ಬಟ್ ಬಾಲೇಶ್ವರ್ ಡಿಸ್ಅಗ್ರೀಡ್, ಆದರೆ ಅದನ್ನು ಏನು ಮಾಡ್ತಾನೆ ಬಾಲೇಶ್ವರ್ ಇದ್ದವನು ಬೇಡ ಅಂತ ಡಿಸ್ಅಗ್ರಿ ಮಾಡ್ತಾನೆ. ಇದರದ್ದು ಫಸ್ಟ್ ಕ್ವೆಶನ್ ಯಾವುದಂದರೆ ಹೂ ಈಸ್ ದ ಗರ್ಲ್ ದೇರ್, ಯಾರು ಆ ಹುಡುಗಿ ಅಂದರೆ ರೋಮಾ ತಲ್ರೇಜ ಅಂತ ಆಗುತ್ತೆ. ಇನ್ನು ವೈ ಡಿಡ್ ಬಾಲೇಶ್ವರ್ ಡಿಸ್ಅಗ್ರೀಡ್, ಯಾಕೆ ಬಾಲೇಶ್ವರ್ ಇದ್ದವನು ಡಿಸ್ಅಗ್ರಿ ಮಾಡ್ತಾನೆ ಅಂದರೆ ಬಿಕಾಸ್ ಐರೋಲಿ ವಾಸ್ ಅಟ್ಲೀಸ್ಟ್ 10 ಕಿಲೋಮೀಟರ್ಸ್ ಅವೇ, ಯಾಕಂದರೆ ಐರೋಲಿ ಇದ್ದು ತುಂಬ 10 ಕಿಲೋಮೀಟರ್ನಷ್ಟು ದೂರ ಇರ್ತದೆ. ಆಪ್ಷನ್ ಸಿ. ವಾಟ್ ಡಿಡ್ ಹಿ ಡೂ ದೆನ್, ಆಮೇಲೆ ಅವನು ಏನು ಮಾಡ್ತಾನೆ ಅಂದರೆ ಹಿ ಟುಕ್ ಹರ್ ಟು ನಿಯರ್ ಬೈ ಹಾಸ್ಪಿಟಲ್ ಟು ಗಿವ್ ಫಸ್ಟ್ ಏಡ್, ಏನು ಮಾಡ್ತಾನೆ ಅಂದರೆ ಅವಳನ್ನ ಸಮೀಪ ಇರ್ತಕ್ಕಂಥ ಹಾಸ್ಪಿಟಲ್ಗೆ ಒಯ್ದು ಏನು ಮಾಡ್ತಾನೆ ಫಸ್ಟ್ ಏಡನ್ನು ಫಸ್ಟ್ಗೆ ಕೊಡ್ತಾನೆ. ಇನ್ನು ನೆಕ್ಸ್ಟು ಫೋರ್ತ್ ಕ್ವೆಶನ್, ಓ ಐ ಕುಡಂಟ್ ಥ್ಯಾಂಕ್ ಹಿಮ್ ಅಂದರೆ ಇದರದ್ದೇನು, ನಾನು ಅವನಿಗೆ ಥ್ಯಾಂಕ್ ಯು ಅಂತ ಹೇಳಿಲ್ಲ ಅಂತ ಇದರದ್ದು ಕ್ವೆಶನ್ ಆಗುತ್ತೆ, ಇದು ವಾಕ್ಯ ಆಗುತ್ತೆ. ಇದರದ್ದು ಫಸ್ಟ್ ಕ್ವೆಶನ್ ಯಾವುದಂದರೆ ಹೂ ವಾಸ್ ನಾಟ್ ಥ್ಯಾಂಕ್ಡ್, ಯಾರು ಥ್ಯಾಂಕ್ ಯು ಅನ್ನು ಹೇಳಿಲ್ಲ ಅಂದರೆ ಬಾಲೇಶ್ವರ್ ಮಿಶ್ರಾ ಕುಡ್ ನಾಟ್ ಥ್ಯಾಂಕ್, ಅಂದರೆ ಬಾಲೇಶ್ವರ್ ಮಿಶ್ರಾಗೆ ಥ್ಯಾಂಕ್ ಯು ಅನ್ನು ಹೇಳಿಲ್ಲ ಅನ್ನೋದು ಆನ್ಸರ್ ಆಗುತ್ತೆ. ವೈ ಶುಡ್ ಹಿ ಥ್ಯಾಂಕ್ ಹಿಮ್,
ವಾಯ್ ಶುಡ್ ಹಿ ಥ್ಯಾಂಕ್ ಹಿಮ್ ಅಂದರೆ ಯಾವುದಕ್ಕೆ ಅವ್ನಿಗೆ ಥ್ಯಾಂಕ್ ಯು ಹೇಳಬೇಕಂದ್ರೆ ಬಿಕಾಸ್ ಸಾರಿ ಕ್ವಶನ್ ಆನ್ಸರ್ ಏನಂದರೆ ವಾಯ್ ವಾಸ್ ನಾಟ್ ಥ್ಯಾಂಕ್ಡ್ ಅಂದರೆ ಬಾಲೇಶ್ವರ್ ಮಿಶ್ರಾನು ಏನು ಮಾಡ್ತಾನೆ ಥ್ಯಾಂಕ್ ಯು ಹೇಳಲ್ಲ ಅಂತ ಇದರ ಆನ್ಸರ್ ಆಗುತ್ತೆ. ವಾಯ್ ಶುಡ್ ಹಿ ಥ್ಯಾಂಕ್ ಹಿಮ್, ಯಾಕೆ ಅವನಿಗೆ ಥ್ಯಾಂಕ್ ಯು ಹೇಳಬೇಕಂದ್ರೆ ಬಿಕಾಸ್ ದ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ಡ್ ಬಾಲೇಶ್ವರ್ ಟು ಟೇಕ್ ಅ ರೋಮಾ ತಲ್ರೇಜರ್ ಟು ಹಾಸ್ಪಿಟಲ್ ವೆನ್ ನೋ ಬಡಿ ವಾಸ್ ರೆಡಿ ಟು ಹೆಲ್ಪ್ ಹಿಮ್. ಏನು ಮಾಡ್ತಾನಂದರೆ ಒಬ್ಬ ಟೆಂಪೋ ಟ್ರಕ್ ಡ್ರೈವರ್ ಇದ್ದವನು ಬಾಲೇಶ್ವರನಿಗೆ ಹೆಲ್ಪ್ ಮಾಡ್ತಾನೆ. ಯಾಕೆ ಹೆಲ್ಪ್ ಮಾಡ್ತಾನಂದರೆ ರೋಮಾ ತಲ್ರೇಜ ಏನು ಮಾಡಿರ್ತಾಳೆ, ಬಿದ್ದಿರ್ತಾಳೆ, ಗಾಯಾಳಾಗಿರ್ತಾಳೆ, ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕ್ಕೆ ಹೆಲ್ಪ್ ಮಾಡ್ತಾನೆ. ಅದಕ್ಕೋಸ್ಕರ ಅವನಿಗೆ ಟೆಂಪೋ ಡ್ರೈವರ್ಗೆ ಥ್ಯಾಂಕ್ ಯು ಅಂತ ಹೇಳಿರಲ್ಲ, ಅದನ್ನೇ ಮರೆತುಬಿಟ್ಟು ಏನು ಮಾಡ್ತಾನೆ ಥ್ಯಾಂಕ್ ಯು ಅಂತ ಹೇಳಬೇಕಿತ್ತು ಅಂತ ಜ್ಞಾಪಕ ಮಾಡ್ಕೊತಾನೆ. ಇನ್ನು ಥರ್ಡ್ ಕ್ವಶನ್ ಯಾವುದಂದರೆ ವಾಯ್ ಕುಡ್ ಹಿ ಥ್ಯಾಂಕ್ ಹಿಮ್, ಯಾಕೆ ಅವನಿಗೆ ಕುಡಂಟ್ ಹಿ ಥ್ಯಾಂಕ್ ಹಿಮ್, ಯಾಕೆ ಅವನಿಗೆ ಥ್ಯಾಂಕ್ ಯು ಹೇಳಿಲ್ಲ ಅಂದರೆ ಬಿಕಾಸ್ ದ ಟೆಂಪೋ ಟ್ರಕ್ ಡ್ರೈವರ್ ಸ್ಲಿಪ್ಡ್ ಫ್ರಮ್ ದ ಹಾಸ್ಪಿಟಲ್. ಏನಂದರೆ ಅವನು ಟೆಂಪೋ ಟ್ರಕ್ ಡ್ರೈವರ್ ಏನು ಮಾಡ್ತಾನಂದರೆ ಅಲ್ಲೇ ಅವನ ಬಿಟ್ಟು ಹೋಗ್ಬಿಡ್ತಾನೆ, ಮತ್ತು ಇವನಿಗೂ ಕೂಡ ಟೈಮ್ ಇರೋಲ್ಲ, ಗಡಬಡಿಯಲ್ಲಿ ಇವನಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಆಗಿರಲ್ಲ. ಇನ್ನು ನೆಕ್ಸ್ಟು ಫಿಫ್ತ್ ಎಕ್ಸ್ಟ್ರಾಕ್ಟ್ ಯಾವುದಂದರೆ ಐ ಥಿಂಕ್ ಇಟ್ಸ್ ಅಸ್ಟಾನಿಶಿಂಗ್ ದ್ಯಾಟ್ ದ ಸ್ಟ್ರೇಂಜರ್ would jump off a train and risk his life for me. I can never repay him. ಏನಂದರೆ ಇಲ್ಲಿ ಒಂದು ಆಶ್ಚರ್ಯಕರ ಸಂಗತಿ ಏನಂದರೆ ಒಬ್ಬ ಗೋರ್ತಿರ್ದಿರೋ ವ್ಯಕ್ತಿ ಅವನು ಟ್ರೈನಿಂದ ಜಿಗಿದ್ಬಿಟ್ಟು ನನಗೋಸ್ಕರ ರಿಸ್ಕ್ ತೊಗೊಂಡು ಏನು ಮಾಡ್ತಾನೆ, ನನಗೆ ಹೆಲ್ಪ್ ಮಾಡ್ತಾನೆ, ಅವನ್ನ ಋಣವನ್ನು ನಾನು ಯಾವಾಗಲೂ ತೀರ್ಸೋಕ್ಕಾಗಲ್ಲ ಅಂತ ಇಲ್ಲಿ ಇದ್ರದ್ದು ಎಕ್ಸ್ಟ್ರಾಕ್ಟ್ ಆಗಿದೆ. ಇದ್ರ ಫಸ್ಟ್ ಕ್ವಶನ್ ಯಾವುದಂದರೆ ಹೂ ಇಸ್ ದ ಸ್ಟ್ರೇಂಜರ್ ಹಿಯರ್ ಅಂದರೆ ಬಾಲೇಶ್ವರ್ ಮಿಶ್ರಾ ಆಗ್ತಾರೆ. ಇನ್ನು ವಾಟ್ ವಾಸ್ ದ ಅಸ್ಟಾನಿಶಿಂಗ್ ಫಾರ್ ದ ಸ್ಪೀಕರ್, ಏನು ಅಸ್ಟಾನಿಶಿಂಗ್ ಅಂದರೆ ಏನು ಆಶ್ಚರ್ಯಕರ ಸಂಗತಿ ಅಂದರೆ ಆ ಸ್ಟ್ರೇಂಜರ್ ಬಾಲೇಶ್ವರ್ ಜಂಪ್ಡ್ ಆಫ್ ಅ ಮೂವಿಂಗ್ ಟ್ರೈನ್ ಆ್ಯಂಡ್ ರಿಸ್ಕ್ಡ್ ಹಿಸ್ ಲೈಫ್. ಏನು ಮಾಡ್ತಾನೆ ಅಂದರೆ ಹೋಗ್ತಿರ್ತಕ್ಕಂಥ ಟ್ರೈನಿಂದ ಜಂಪ್ ಮಾಡ್ತಾನೆ ಮತ್ತು ಅವನ ಲೈಫನ್ನು ರಿಸ್ಕ್ ತೊಗೊತಾನೆ. ವೈ ಕುಡಂಟ್ ಶಿ ರಿಫೇ ಹಿಮ್, ಯಾಕೆ ಅವಳು ಏನು ಋಣವನ್ನು ತೀರ್ಸೋಕ್ಕಾಗಲ್ಲ ಅಂದರೆ ಬಿಕಾಸ್ ಇಫ್ ಹಿ ಹ್ಯಾಡ್ ನಾಟ್ ರಿಸ್ಕ್ಡ್ ಹರ್ ಇನ್ ದ್ಯಾಟ್ ಟೈಮ್ ಶಿ ವುಡ್ ಹ್ಯಾವ್ ಬ್ಲಡ್ ಟು ಡೆತ್ ಆನ್ ದ ಟ್ರ್ಯಾಕ್ಸ್ ಅಲೋನ್. ಅವನೆಲ್ಲಾದರೂ ಹೆಲ್ಪ್ ಮಾಡಿಲ್ಲ ಅಂದಿದ್ರೆ ಅವಳು ಅಲ್ಲೇ ಬಿದ್ದುಬಿಟ್ಟು ಅಲ್ಲೇ ಬ್ಲಡ್ ಜಾಸ್ತಿ ಹೋಗ್ಬಿಟ್ಟು ಸಾಯೋ ಚಾನ್ಸಸ್ ಇರ್ತಿತ್ತು. ಅದಕ್ಕೋಸ್ಕರ ಅವನ ಋಣವನ್ನು ತೀರ್ಸೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಇನ್ನು 6ನೇ ಎಕ್ಸ್ಟ್ರಾಕ್ಟ್ ಕಡೆ ಹೋಗೋಣ. ಐ ಕ್ಯಾಂಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಬಾಲೇಶ್ವರ್ ಹ್ಯಾಡಂಟ್ ಬೀನ್ ದೇರ್. ಏನಂದರೆ ನನಗೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಅಲ್ಲಿ ಬಾಲೇಶ್ವರ್ ಎಲ್ಲಾದರೂ ಅಲ್ಲಿ ಬಾಲೇಶ್ವರ್ ಇಲ್ಲದೇ ಇದ್ದಿದ್ದರೆ ನನಗೆ ಇಮ್ಯಾಜಿನೇಷನ್ಗೆ ಆಗಲ್ಲ ಅಂತ ಇದಾಗಿದೆ, ಅರ್ಥ ಆಗಿದೆ. ಇನ್ನು ಇದ್ರದ್ದು ಫಸ್ಟ್ ಕ್ವಶನ್ ವೈ ವಾಸ್ ಬಾಲೇಶ್ವರ್ ದೇರ್, ಯಾಕೆ ಅಲ್ಲಿ ಬಾಲೇಶ್ವರ್ ಇರ್ತಾನಂದರೆ ಟು ಹೆಲ್ಪ್ ರೋಮಾ, ಯಾರಿಗೆ ರೋಮಾಗೆ ಹೆಲ್ಪ್ ಮಾಡಬೇಕಂತ ಅಲ್ಲಿ ಇರ್ತಾನೆ. 2ನೇ ಕ್ವಶನು ವೆನ್ ವಾಸ್ ದಿಸ್ ಸ್ಟೇಟ್ಮೆಂಟ್ ಮೇಡ್, ಯಾವಾಗ ಈ ಸ್ಟೇಟ್ಮೆಂಟ್ ಹೇಳ್ತಾರಂದರೆ ವೆನ್ ಶಿ ವಾಸ್ ರಿಕವರ್ಡ್ ಆ್ಯಂಡ್ ನೋಯಿಂಗ್ ಅಬೌಟ್ ಹೆಲ್ಪ್. ಯಾವಾಗ ಅವಳು ಏನು ಮಾಡ್ತಾಳೆ, ಅವಳು ಪ್ರಜ್ಞೆ ಬರ್ತಾಳೆ ಮತ್ತು ರಿಕವರ್ ಆಗ್ತಾಳೆ, ಆವಾಗ ಅವಳು ಬಾಲೇಶ್ವರ್ ಮಾಡಿರ್ತಕ್ಕಂಥ ಹೆಲ್ಪ್ ಬಗ್ಗೆ ಗೊತ್ತಾದಾಗ ಅವಳು ಈ ಥರ ಸ್ಟೇಟ್ಮೆಂಟನ್ನು ಹೇಳ್ತಾಳೆ. ಇನ್ನು 3ನೇ ಕ್ವಶನ್ ಅಂದರೆ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಹಿ ಹ್ಯಾಡ್ ನಾಟ್ ಕಮ್ ದೇರ್. ಅಲ್ಲಿ ಅವನು ಬಂದಿದ್ದ ಅಂದರೆ ಏನಾಗ್ತಿತ್ತು ಅಂದರೆ ಈ ಬಾಲೇಶ್ವರ್ ಹ್ಯಾಡ್ ನಾಟ್ ಕಮ್ ಫಾರ್ವರ್ಡ್ ಟು ಹೆಲ್ಪ್ ರೋಮಾ ಶಿ ವುಡ್ ಹ್ಯಾವ್ ಬ್ಲಡ್ ಟು ಡೆತ್. ಎಲ್ಲಾದರೂ ಬಾಲೇಶ್ವರ್ ಬಂದಿಲ್ಲ ಅಂದರೆ ಏನಾಗ್ತಿತ್ತು, ರೋಮಾ ಸಾಯೋ ಚಾನ್ಸಸ್ ಇತ್ತು ಅಂತ ಇಲ್ಲಿ ಹೇಳ್ತಾರೆ. ಇನ್ನು 7ನೇ ಎಕ್ಸ್ಟ್ರಾಕ್ಟ್ ಅಂದರೆ ಐ ಹೋಪ್ ಐ ಆಮ್ ನಾಟ್ ಟು ಲೇಟ್. ಏನಂದರೆ ನನಗನ್ಸುತ್ತೆ ನಾನು ತುಂಬ ಲೇಟ್ ಆಗಿಲ್ಲ ಅಂತ ಇದ್ರದ್ದು ಎಕ್ಸ್ಟ್ರಾಕ್ಟ್ರದ್ದು ಅರ್ಥ ಆಗಿದೆ. ಇನ್ನು ಫಸ್ಟ್ ಕ್ವಶನ್ ಅಂದರೆ ಹೂ ಡಿಡ್ ಐ ರೆಫರ್ ಟು ಅಂದರೆ ಯಾರು, ಐ ಅಂದರೆ ಯಾರಂದರೆ ಇಲ್ಲಿ ಬಾಲೇಶ್ವರ್ ಅಂತ ಆಗುತ್ತೆ. ಆಪ್ಷನ್ ಬಿ 2ನೇ ಕ್ವಶನು ವೈ ಡಿಡ್ ಹಿ ಹೋಪ್ ಸೊ, ಯಾಕೆ ಅವನು ಹೋಪನ್ನು ಈ ರೀತಿ ಇಟ್ಕೊಂಡಿರ್ತಾನಂದರೆ ಹಿ ನೋ ಶಿ ವಾಸ್ ಹರ್ಟ್ ಬ್ಯಾಡ್ಲಿ ಆ್ಯಂಡ್ ಹೋಪ್ಡ್ ಹಿ ಕುಡ್ ಹೆಲ್ಪ್ ಹರ್. ಏನು ಮಾಡ್ತಾನಂದರೆ ಅವಳಿಗೆ ಜಾಸ್ತಿ ನೋವಾಗಿರುತ್ತೆ ಅಂತ ಅವನಿಗೆ ಗೊತ್ತಾಗಿರುತ್ತೆ, ಮತ್ತು ಅವನು ಹೆಲ್ಪ್ ಮಾಡ್ಬೋದು ಅಂತ ಅವಳಿಗೆ ಹೆಲ್ಪ್ ಮಾಡ್ಬೋದು ಅಂತ ಹೋಪನ್ನು ಇಟ್ಕೊತಾನೆ. ಇನ್ನು 3ನೇ ಎಕ್ಸ್ಟ್ರಾಕ್ಟ್ ಯಾವುದಂದರೆ 3ನೇ ಕ್ವಶನ್ ಯಾವುದಂದರೆ ವಾಟ್ ಡಿಡ್ ಹಿ ಡೂ, ಏನು ಮಾಡ್ತಾನೆ ಅಂದರೆ ಹಿ ಕ್ಯಾರಿಡ್ ಹರ್ ಟು ದ ರೋಡ್ ಸೈಡ್ ಆ್ಯಂಡ್
ಶಿಫ್ಟೆಡ್ ಹರ್ ಟು ದ ನಿಯರ್ ಬೈ ಹಾಸ್ಪಿಟಲ್. ಏನು ಮಾಡ್ತಾನೆ ಅಂದರೆ ಅವಳನ್ನ ಎತ್ಕೊಂಡು ರೋಡ್ ಸೈಡ್ ಕಡೆಗೆ ಹೋಗ್ತಾನೆ, ಮತ್ತು ಯಾವುದೋ ಒಂದು ಗಾಡಿನ ಸ್ಟಾಪ್ ಮಾಡಿಬಿಟ್ಟು ಅವಳನ್ನ ನಿಯರ್ ಬೈ ಹಾಸ್ಪಿಟಲ್ ಅಂದರೆ ಸಮೀಪ ಇರತಕ್ಕಂಥ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ. ಇನ್ನು 8ನೇ ಕ್ವಶನ್, ಚಾಚಾ ಕ್ಯಾನ್ ಐ ಬಾರೋ ಯುವರ್ ಫೋನ್ ಮೊಬೈಲ್? ಏನಂದರೆ ಚಾಚಾ ನಾನು ನಿಮ್ಮ ಫೋನನ್ನು ಇಸ್ಕೊಬೋದಾ ಅಂತ ಇಲ್ಲಿ ಕೇಳ್ತಾರೆ. ಇನ್ನು ಫಸ್ಟ್ನೇ ಕ್ವಶನ್ನು ಇದ್ರದ್ದು ಹೂ ವಾಂಟೆಡ್ ದ ಮೊಬೈಲ್? ಯಾರಿಗೆ ಮೊಬೈಲ್ ಬೇಕಾಗಿರುತ್ತೆ ಅಂದರೆ ಬಾಲೇಶ್ವರ್ಗೆ ಬೇಕಾಗಿರುತ್ತೆ. ಇನ್ನು 2ನೇ ಕ್ವಶನ್ನು ಹೂ ಈಸ್ ದ ಚಾಚಾ ಹಿಯರ್? ಚಾಚಾ ಅಂದರೆ ಯಾರು? ಟ್ರಕ್ ಡ್ರೈವರ್ ಅಂತ ಆಗ್ತಾರೆ. ಇನ್ನು ವೈ ಡಿಡ್ ಹಿ ವಾಂಟ್ ಟು ಮೊಬೈಲ್? ಯಾಕೆ ಮೊಬೈಲ್ ಬೇಕಾಗಿರುತ್ತೆ ಅವನಿಗೆ ಅಂದರೆ ಟು ಇನ್ಫಾರ್ಮ್ ರೋಮಾಸ್ ಬ್ರದರ್ ದಿನೇಶ್ ಅಬೌಟ್ ಹರ್ ಆ್ಯಕ್ಸಿಡೆಂಟ್. ಏಕೆಂದರೆ ಅವನಿಗೆ ರೋಮಾಸ್ ಬ್ರದರ್ ಅಂದರೆ ಆ ಬಿದ್ದಿರ್ತಕ್ಕಂಥ ಹುಡುಗಿ ರೋಮಾ ಇರ್ತಾಳಲ್ಲ, ಅವ್ರ ಬ್ರದರ್ಗೆ ಇವಳು ಆ್ಯಕ್ಸಿಡೆಂಟ್ ಬಗ್ಗೆ ಇನ್ಫಾರ್ಮ್ ಮಾಡೋಕ್ಕೆ ಬೇಕಾಗಿರುತ್ತೆ ಅಂತ ಇದು ಎಕ್ಸ್ಟ್ರಾಕ್ಟದ ಆನ್ಸರ್ ಆಗಿದೆ. ಇನ್ನು 9ನೇ ಎಕ್ಸ್ಟ್ರಾಕ್ಟ್ ಯಾವುದಂದರೆ ಇಟ್ಸ್ ಅ ರೆಗ್ಯುಲರ್ ಸೀನ್. ಏನಂದರೆ ಇದು ದಿನನಿತ್ಯ ಆಗ್ತಕ್ಕಂಥ ಸೀನ್ ಅಂದರೆ ಒಂದು ಕೃತ್ಯ ಅಂತ ಹೇಳ್ಬೋದು. ಇನ್ನು 1ನೇ ಕ್ವಶನ್ ಅಂದರೆ ವಿಚ್ ಈಸ್ ದ ರೆಗ್ಯುಲರ್ ಸೀನ್ ರೆಫರ್ಡ್ ಹಿಯರ್? ಯಾವುದು ರೆಗ್ಯುಲರ್ ಸೀನ್ ಇದು ಆಗಿದೆ ಅಂದರೆ ಫಸ್ಟ್ ಕ್ವಶನ್ದು ಆನ್ಸರ್ ಯಾವುದಂದರೆ ದ ಪೀಪಲ್ ಸ್ವಾರ್ಮಿಂಗ್ ಇನ್ ಟು ದ ಟ್ರೈನ್ ಆ್ಯಂಡ್ ಗೆಟ್ಟಿಂಗ್ ಡೌನ್ ಹರ್ಡ್ಲಿ ಆ್ಯಂಡ್ ಪಾಪ್ಯುಲೇಟೆಡ್ ಇನ್ ಮೆಟ್ರೋಪೊಲಿಸ್. ಅಂದರೆ ಏನು ಜನ ಟ್ರೈನ್ನಲ್ಲಿ ನುಕ್ಕೊಂಡು ಹತ್ತಿ ಏನು ಮಾಡ್ತಾರಂದರೆ ಜಾಸ್ತಿ ಜನ ಏನು ಮಾಡ್ತಾರಂದರೆ ನುಕ್ಕೊಂಡು ಹತ್ತಿ ತಳ್ಕೊಂಡು ಹತ್ತಿ ಬಾಗಿಲಲ್ಲಿ ನಿಂತ್ಕೊಳ್ಳೋದು ಏನಾಗಿರುತ್ತೆ ಅಂದರೆ ಮೆಟ್ರೋಪೊಲಿಸ್ ಅಂದರೆ ಈಗ ಮುಂಬೈ ಬೆಂಗಳೂರು ಅಂತ ಜಾಸ್ತಿ ಜನಸಂಖ್ಯೆ ಇರತಕ್ಕಂಥ ಪಾಪ್ಯುಲೇಷನ್ ಇರ್ತಕ್ಕಂಥ ಸಿಟಿಗಳಿಗೆ ಏನಂತಾರೆ ಮೆಟ್ರೋಪೊಲಿಸ್ ಅಂತ ಕರೀತಾರೆ. ಅಲ್ಲಿ ದಿನನಿತ್ಯ ಆಗ್ತಕ್ಕಂಥ ಕೆಲಸ ಏನಂದರೆ ಜನ ಲೋಕಲ್ ಟ್ರೈನಲ್ಲಿ ಹೋಗ್ಬಿಟ್ಟು ನೂಕೊಂಡು ಹೋಗಿ ವೇಗವಾಗಿ ಹೋಗ್ತಕ್ಕಂಥ ಕಾರ್ಯ ಡೈಲಿ ನಡೀತಕ್ಕಂಥ ಕೃತ್ಯ ಅಂತ ನಾವು ಹೇಳಬಹುದು. ಇನ್ನು 2ನೇ ಕ್ವಶನ್ ವೇರ್ ಕ್ಯಾನ್ ಒನ್ ಫೈಂಡ್ ದಿಸ್ ರೆಗ್ಯುಲರ್ ಸೀನ್? ಎಲ್ಲಿ ಸಿಗುತ್ತೆ ಇವೆಲ್ಲ ನೋಡೋಕ್ಕೆ? ಈ ರೆಗ್ಯುಲರ್ ಸೀನ್ ಎಲ್ಲಿ ಸಿಗುತ್ತೆ ಅಂದರೆ ಇನ್ ದ ಪಾಪ್ಯುಲೇಟೆಡ್ ಮೆಟ್ರೋಪೊಲಿಸ್ ಅಂದರೆ ನಾನು ಆವಾಗಲೇ ಹೇಳಿದ್ದೀನಿ ಮುಂಬೈ ಬೆಂಗಳೂರು ಅಂತ ಜಾಸ್ತಿ ಜನಸಂಖ್ಯೆ ಇರತಕ್ಕಂಥ ದೊಡ್ಡ ಸಿಟಿಗಳಲ್ಲಿ ಅಂತ ನಾವು ಹೇಳ್ಬೋದು. ಇನ್ನು 3ನೇ ಕ್ವಶನ್ ಡೂ ಯು ಥಿಂಕ್ ಈಸ್ ದಿಸ್ ನೆಸೆಸರಿ? ಇಫ್ ನಾಟ್ ವೈ? ನಿಮಗೆ ಅನಿಸುತ್ತಾ ಇದು ನೆಸೆಸರಿ ಅಂದರೆ ಇದು ಅವಶ್ಯಕತೆ ಇದೆಯಾ? ಇಲ್ಲ ಅಂದರೆ ಯಾಕೆ ಅಂತ ಕೇಳಿದ್ದಾರೆ. ನೋ ಇಟ್ ನಾಟ್ ನೆಸೆಸರಿ. ಇಲ್ಲ ಇದು ನೆಸೆಸರಿ ಇಲ್ಲ. ಯಾಕೆ ನೆಸೆಸರಿ ಇಲ್ಲ ಅಂದರೆ ಬಿಕಾಸ್ ಇಫ್ ದ ಪೀಪಲ್ ರಶ್ ಲೈಕ್ ದ್ಯಾಟ್ ಚಿಲ್ಡ್ರನ್ ಆ್ಯಂಡ್ ವುಮನ್ ಆರ್ ಏಜ್ಡ್ ಆರ್ ಹ್ಯಾಂಡಿಕ್ಯಾಪ್ಡ್ ಮೇ ಫಾಲ್ ಡೌನ್ ದ ಟ್ರ್ಯಾಕ್ಸ್. ಯಾಕೆ ಅದು ನೆಸೆಸರಿ ಇಲ್ಲ ಅಂದರೆ ಜನ ಅಷ್ಟೊಂದು ರಶ್ ಆಗಿ ಟ್ರೈನಲ್ಲಿ ಸೇರಿಕೊಂಡ್ರೆ ಇಲ್ಲಿ ಚಿಕ್ಕ ಮಕ್ಕಳು ಮತ್ತು ಹೆಣ್ಣುಮಕ್ಕಳು ಮತ್ತು ಜಾಸ್ತಿ ಏಜ್ ಆಗಿರ್ತಕ್ಕಂಥ ಪೀಪಲ್ಲು ಮತ್ತು ಹ್ಯಾಂಡಿಕ್ಯಾಪ್ ಅಂದರೆ ಅಂಗವಿಕಲರು ಟ್ರೈನಿಂದ ಬಿದ್ದು ಟ್ರ್ಯಾಕ್ಗಳ ಮೇಲೆ ಬಿದ್ದು ಜೀವ ಕಳ್ಕೊಳ್ಳೋಂಥ ಮತ್ತು ಇಲ್ಲಾಂದರೆ ಅಪಘಾತ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಇಲ್ಲಿ ಆನ್ಸರ್ ಆಗಿದೆ. ಇನ್ನು 10ನೇ ಎಕ್ಸ್ಟ್ರಾಕ್ಟ್ ಯಾವುದಂದರೆ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ದ ವಾಯ್ಸಸ್ ಔಟ್. ಮತ್ತು ಅದೇ ಕ್ವಶನ್ ವಾಪಸ್ ಆಗಿದೆ. ದೇರ್ ಈಸ್ ಅ ಗರ್ಲ್ ಅಂದರೆ ಅಲ್ಲಿ ಒಬ್ಬಳು ಹುಡುಗಿ ಬಿದ್ದಿದ್ದಾಳೆ, ವಾಯ್ಸಸ್ ಔಟ್ ಅಂದರೆ ಸ್ವಲ್ಪ ವಾಯ್ಸಸ್ಗಳು ಬರ್ತವೆ ಅಂತ. ಹೂ ಈಸ್ ದ ಗರ್ಲ್ ಮೆನ್ಷನ್ಡ್ ಹಿಯರ್ ಅಂದರೆ ಯಾರು ಆ ಗರ್ಲ್ ಅಂದರೆ ರೋಮಾ ತಲ್ರೇಜಾ ಅಂತ ಆಗುತ್ತೆ. ಇನ್ನು ಹೂಸ್ ವಾಯ್ಸಸ್ ವೇರ್ ದೇರ್ ಅಂದರೆ ಯಾವ ವಾಯ್ಸಸ್ಗಳು ಈ ರೀತಿ ಬರ್ತದೆ ಅಂದರೆ ದೇರ್ ವೇರ್ ದ ವಾಯ್ಸಸ್ ಆಫ್ ಪೀಪಲ್ ಇನ್ ದ ಅಪೋಸಿಟ್ ಟ್ರೈನ್. ಅಪೋಸಿಟ್ ಸೈಡ್ನಿಂದ ಬರ್ತಿರ್ತಕ್ಕಂಥ ಟ್ರೈನಿಂದ ಬರ್ತಕ್ಕಂಥ ಜನರ ವಾಯ್ಸ್ಗಳು ಇದಾಗಿರುತ್ತೆ ಅಂತ ಹೇಳ್ಬೋದು. ವೈ ಡಿಡ್ ದ ವಾಯ್ಸಸ್ ಕ್ರೈ ಔಟ್? ಯಾಕೆ ಆ ಜನರು ಅಷ್ಟೊಂದು ಚೀರಾಡ್ತಾ ಇರ್ತಾರೆ ಅಂದರೆ ದ ಪೀಪಲ್ ಸಾ ರೋಮಾ ತಲ್ರೇಜಾ ಫಾಲಿಂಗ್ ಫ್ರಮ್ ದ ಟ್ರೈನ್ ಟ್ರ್ಯಾಕ್ಸ್. ಅಂದರೆ ಯಾಕಂದರೆ ಆ ರೋಮಾ ತಲ್ರೇಜಾ ಏನು ಮಾಡಿರ್ತಾಳೆ ಟ್ರೈನಿಂದ ಬಿದ್ದಿರೋದನ್ನು ನೋಡಿಬಿಟ್ಟು ಏನು ಮಾಡ್ತಾರೆ ಅಂದರೆ ಆ ಜನ ಚೀರ್ಕೊತಾರೆ. ಇನ್ನು 11ನೇ ಎಕ್ಸ್ಟ್ರಾಕ್ಟ್ ಯಾವುದಂದರೆ ಹೀಸ್ ಹಾರ್ಟ್ ಹ್ಯಾಮರಿಂಗ್ ಹಿಸ್ ಚೆಸ್ಟ್ ಬಾಲೇಶ್ವರ್ ಶೋಡ್ ಆಫ್ ದ ಸ್ಟಿಲ್ ಮೂವಿಂಗ್ ಟ್ರೈನ್. ಯಾಕಂದರೆ ಅವ್ನಿಗೇನಾಗುತ್ತೆ ಅಂದರೆ ಹಾರ್ಟ್ನಲ್ಲಿ ಏನಾಗುತ್ತೆ ಅಂದರೆ ಒಂಥರ ದುಃಖ ಆಗುತ್ತೆ ಅಥವಾ ಕೋಪ ಬರುತ್ತೆ ಅವನಿಗೆ. ಯಾಕಂದರೆ ಅಷ್ಟೆಲ್ಲ ಅವರು ಜನ ಸೇರಿಕೊಂಡ್ರು ಟ್ರೈನ್ ನಿಂತ್ಕೊಳ್ಳಲ್ಲ, ಹಾಗೆ ಮೂವ್ ಆಗ್ತಿರುತ್ತೆ. ಯಾಕಂದರೆ ಆ ಹುಡುಗಿ ಬಿದ್ದನ್ನು ನೋಡಿಬಿಟ್ಟು ಅಷ್ಟಾದರೂ ಮೂವ್ ಆಗ್ತಿರುತ್ತೆ ಅನ್ನೋದು ಈ ಎಕ್ಸ್ಟ್ರಾಕ್ಟ್ನ ಅರ್ಥ ಆಗಿದೆ. ಇದ್ರ ಫಸ್ಟ್ ಕ್ವಶನ್ ಅಂದರೆ ವೈ ವಾಸ್ ದ ಹಾರ್ಟ್ ಹ್ಯಾಮರಿಂಗ್ ಹಿಸ್ ಚೆಸ್ಟ್?
ಕಿತ್ತು ಹಾರ್ಟು ಕಿತ್ತು ಅವನ ಚೆಸ್ಟ್ನಿಂದ ಕಿತ್ತು ಬರೋ ಥರ ಯಾಕಾಗಿರುತ್ತೆ ಅಂದರೆ ಬಿಕಾಸ್ ಹಿ ಸಾ ರೋಮಾ ತಲ್ರೇಜಾ ಆನ್ ದ ಟ್ರ್ಯಾಕ್ಸ್ ಬಟ್ ನೋ ಬಡಿ ಕಮ್ ಫಾರ್ವರ್ಡ್ ಟು ಹೆಲ್ಪ್ ಹರ್. ಯಾಕಂದರೆ ರೋಮಾ ತಲ್ರೇಜಾ ಟ್ರ್ಯಾಕ್ ಮೇಲೆ ಬಿದ್ದಿರ್ತಾಳೆ ಮತ್ತು ಯಾರೂ ಕೂಡ ಅವಳಿಗೆ ಹೆಲ್ಪ್ ಮಾಡೋಕ್ಕೆ ಬರಲ್ಲ. ಇನ್ನು ಎರಡನೇ ಕ್ವಶನ್ ಯಾವುದಂದರೆ ವೈ ಡಿಡ್ ಹಿ ಶೋ ಔಟ್ ದ ಟ್ರೈನ್. ಯಾಕೆ ಅವನು ಆ ಟ್ರೈನನ್ನು ಶೋ ಅಪ್ ಅಂತ ಕರೀತಾನೆ ಅಂದರೆ ಬಿಕಾಸ್ ಈ ಸಾ ಎನಿಬಡಿ ವಾಸ್ ರೆಡಿ ಟು ಹೆಲ್ಪ್ ಹರ್. ಯಾಕಂದರೆ ಅವನು ನೋಡ್ತಾನಲ್ಲಿ ಯಾರು ಕೂಡ ಅವಳಿಗೆ ಹೆಲ್ಪ್ ಮಾಡೋಕ್ಕೆ ಬರಲ್ಲ ಬಟ್ ನೋ ಬಡಿ ಕಮ್ ಫಾರ್ವರ್ಡ್. ಯಾರು ಕೂಡ ಅಲ್ಲಿ ಹೆಲ್ಪ್ ಮಾಡೋಕ್ಕೆ ಮುಂದೆ ಬರಲ್ಲ. ಹೀ ವಾಲಂಟಿಯರ್ ಟು ಹೆಲ್ಪ್ ಹರ್. ಅವನೊಬ್ಬನೇ ಅಲ್ಲಿ ಹೆಲ್ಪ್ ಮಾಡೋಕ್ಕೆ ಮುಂದಾಗ್ತಾನೆ. ಇನ್ನು 12ನೇ ಎಕ್ಸ್ಟ್ರಾಕ್ಟ್ ಯಾವುದಂದರೆ ಪ್ಲೀಸ್ ಹೆಲ್ಪ್ ಮೀ ಟು ಟೇಕ್ ಹರ್ ಹಾಸ್ಪಿಟಲ್. ಪ್ಲೀಸ್ ಹೆಲ್ಪ್ ಮೀ ಟು ಟೇಕ್ ಹರ್ ಹಾಸ್ಪಿಟಲ್ ಅಂದರೆ ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಇವಳನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಅಂತ ಇದರ ಅರ್ಥ ಆಗುತ್ತೆ. ಹೂ ಇಸ್ ದ ಸ್ಪೀಕರ್ ಅಂದರೆ ಬಾಲೇಶ್ವರ್ ಮಿಶ್ರಾ ಇಲ್ಲಿ ಸ್ಪೀಕರ್ ಆಗ್ತಾನೆ. ಅಂದರೆ ಇದನ್ನು ಹೇಳಿದವರು ಬಾಲೇಶ್ವರ್ ಮಿಶ್ರಾ ಆಗ್ತಾರೆ. ಹೂ ಇಸ್ ಹರ್ ರೆಫರ್ಸ್ ಟು ಅಂದರೆ ಇಲ್ಲಿ ಯಾರು ಹರ್ ಅಂದರೆ ಯಾರು ಅಂತ ಕೇಳಿದರೆ ಇಲ್ಲಿ ಹರ್ ಅಂದರೆ ರೋಮಾ ತಲ್ರೇಜಾ ಅಂತ ಆಗ್ತಾಳೆ. ವೈ ಡಿಡ್ ಹಿ ಟೇಕ್ ಹರ್ ಟು ಹಾಸ್ಪಿಟಲ್. ಯಾಕೆ ಅವಳನ್ನ ಕರ್ಕೊಂಡು ಹೋಗಿರ್ತಾನೆ ಅಂದರೆ ಶಿ ವಾಸ್ ಅನ್ಕಾನ್ಷಿಯಸ್. ಅವಳು ಮೂರ್ಛೆ ಹೋಗಿರ್ತಾಳೆ ಡ್ಯೂ ಟು ಫಾಲ್ ಆ್ಯಂಡ್ ಬ್ಯಾಡ್ಲಿ ಹರ್ಟ್. ಯಾಕಂದರೆ ಅವಳು ಟ್ರೈನಿಂದ ಬಿದ್ದಿರ್ತಾಳೆ ಮತ್ತು ಅವಳಿಗೆ ಸಿಕ್ಕಾಪಟ್ಟೆ ಗಾಯಗಳಾಗಿರುತ್ತೆ. ಸೊ ಹಿ ಟುಕ್ ಹರ್ ಟು ಹಾಸ್ಪಿಟಲ್. ಅದಕ್ಕೋಸ್ಕರ ಅವನು ಹಾಸ್ಪಿಟಲ್ಗೆ ಅವಳನ್ನ ಕರ್ಕೊಂಡು ಹೋಗೋಕ್ಕೆ ರೆಡಿಯಾಗಿರ್ತಾನೆ. 13ನೇ ಎಕ್ಸ್ಟ್ರಾಕ್ಟ್ ಕ್ಯಾನ್ ಐ ನೆವರ್ ರಿಪೇ ಬಾಲೇಶ್ವರ್. ಇದು ಮತ್ತೆ ಅದೇ ಕ್ವಶನ್ನು ರಿಪೀಟ್ ಆಗಿದೆ. ನಾನು ಬಾಲೇಶ್ವರ್ಗೆ ರಿಪೇ ಮಾಡೋಕ್ಕಾಗಲ್ಲ ಅಂದರೆ ಋಣವನ್ನು ತೀರ್ಸೋಕ್ಕಾಗಲ್ಲ ಅಂತ ಕ್ವಶನ್ ಆಗಿದೆ. ಹೂ ಇಸ್ ಬಾಲೇಶ್ವರ್ ಯಾರಂದರೆ ಬಾಲೇಶ್ವರ್ ಈಸ್ ಅ ಯಂಗ್ ಮ್ಯಾನ್ ಹೂ ಹೆಲ್ಪ್ಡ್ ರೋಮಾ. ಯಾರಂದರೆ ಬಾಲೇಶ್ವರ್ ಒಬ್ಬ ಯಂಗ್ ಹುಡುಗ, ಅವನು ರೋಮಾಗೆ ಹೆಲ್ಪ್ ಮಾಡಿದಂಥವ ಹುಡುಗ ಅಂತ ಹೇಳ್ಬೋದು. ಇನ್ನು 2ನೇ ಕ್ವಶನ್ ಯಾವುದಂದರೆ ವೈ ಕಾಂಟ್ ಶಿ ರಿಪೇ. ಯಾಕೆ ಅವಳು ರಿಪೇ ಮಾಡೋಕ್ಕಾಗಲ್ಲ ಅಂದರೆ ಶಿ ಹ್ಯಾಸ್ ಡನ್ ಗ್ರೇಟ್ ಡಿಡ್. ಹಿ ಹ್ಯಾಸ್ ಡನ್ ಗ್ರೇಟ್ ಡಿಡ್ ಈ ಸಾಡ್ ಹರ್ ಲೈಫ್ ಫ್ರಮ್ ಡೈಯಿಂಗ್. ಅವನು ಒಂದು ದೊಡ್ಡ ಕೆಲಸ ಮಾಡಿರ್ತಾನೆ. ಯಾಕಂದರೆ ಅವನು ಆ ಹುಡುಗಿಯನ್ನು ಸಾಯೋದ್ರಿಂದ ಬಚಾವ್ ಮಾಡಿರ್ತಾನೆ. ಇನ್ನು 3ನೇ ಕ್ವಶನ್ ಅಂದರೆ ವೈ ಶುಡ್ ಹಿ ಥ್ಯಾಂಕ್ಡ್. ಯಾಕೆ ಅವನು ಥ್ಯಾಂಕ್ಸ್ಗೆ ಹೆಲ್ಪ್ ಆಗಿರುತ್ತೆ ಅಂದರೆ ಈ ಹೆಲ್ಪ್ಡ್ ಹಿಮ್ ಟು ಟೇಕ್ ಹರ್ ಹಾಸ್ಪಿಟಲ್. ಯಾಕಂದರೆ ಅವನು ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕ್ಕೆ ಹೆಲ್ಪ್ ಮಾಡಿರ್ತಾನೆ ಅಂತ ಆಗುತ್ತೆ. ಇನ್ನು 14ನೇ ಎಕ್ಸ್ಟ್ರಾಕ್ಟ್ ಯಾವುದಂದರೆ ಮೈ ಸಿಸ್ಟರ್ ಈಸ್ ಇಂಜೂರ್ಡ್ ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಹಾಸ್ಪಿಟಲ್ ಬಟ್ ನೋ ಒನ್ ಸ್ಟಾಪ್ಡ್. ನನ್ನ ತಂಗಿ ಇಂಜುರಿ ಆಗಿದ್ದಾಳೆ, ಅವಳನ್ನ ನನಗೆ ಹೆಲ್ಪ್ ಮಾಡಿ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳ್ತಾರೆ. ಆದರೂ ಯಾರೂ ಕೂಡ ಬೈಕ್ಗಳನ್ನು ಸ್ಟಾಪ್ ಮಾಡಲ್ಲ ಅನ್ನೋದು ಈ ಎಕ್ಸ್ಟ್ರಾಕ್ಟ್ನ ಅರ್ಥ ಆಗಿದೆ. ಹೂ ಡಸ್ ಸಿಸ್ಟರ್ ರೆಫರ್ಸ್ ಟು. ಸಿಸ್ಟರ್ ಅಂದರೆ ಯಾರಂದರೆ ಇಲ್ಲಿ ರೋಮಾ ತಲ್ರೇಜಾ ಅಂತ ಆಗುತ್ತೆ. ಹೂ ರಿಕ್ವೆಸ್ಟೆಡ್ ಹಿಯರ್. ಸೊ ಯಾರು ಇದನ್ನು ರಿಕ್ವೆಸ್ಟ್ ಮಾಡ್ಕೊತಾರೆ ಅಂದರೆ ಬಾಲೇಶ್ವರ್ ಮಿಶ್ರಾ ಆಗ್ತಾನೆ. ಇನ್ನು ಹೂ ಡಸ್ ನೋ ಒನ್ ರೆಫರ್ ಅಂದರೆ ಯಾರು ನೋ ಒನ್ ಅಂದರೆ ಇಲ್ಲಿ ಮೋಟರಿಸ್ಟ್ಸ್ ಆನ್ ದ ರೋಡ್ ಸೈಡಲ್ಲಿ ಕರ್ಕೊಂಡು ಹೋದಾಗ ಅವನು ರೋಡ್ ಸೈಡಲ್ಲಿ ಲಿಫ್ಟ್ ಕೇಳ್ತಿರ್ತಾನೆ, ಅವ್ರು ಯಾರು ಕೂಡ ಅವನಿಗೆ ಹೆಲ್ಪ್ ಮಾಡಲ್ಲ. ಇನ್ನು 15ನೇ ಎಕ್ಸ್ಟ್ರಾಕ್ಟ್ ಏನಂದರೆ ಬೆಹೆಂಜಿ ಆಪ್ ಠೀಕೆ. ಇದು ಹಿಂದಿಯ ಒಂದು ಭಾಷೆಯಲ್ಲಿ ಬರ್ತಕ್ಕಂಥ ಒಂದು ವರ್ಡ್ ಆಗಿದೆ. ಬೆಹೆಂಜಿ ಆಪ್ ಠೀಕೆ ಅಂದರೆ ತಂಗಿ ಅವರೇ ನೀವು ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಇನ್ನು ಹೂ ಡಸ್ ಬೆಹೆಂಜಿ ರೆಫರ್ಸ್ ಟು ಅಂದರೆ ಬೆಹೆಂಜಿ ಅಂದರೆ ಇಲ್ಲಿ ಯಾರು ರೋಮಾ ತಲ್ರೇಜಾ ಅಂತ ಆಗುತ್ತೆ. ಹೂ ಇಸ್ ದ ಸ್ಪೀಕರ್ ಇದನ್ನು ಹೇಳಿದವರು ಯಾರಂದರೆ ಬಾಲೇಶ್ವರ್ ಅಂತ ಆಗುತ್ತೆ. ವೈ ವಾಸ್ ದೇರ್ ಈಸ್ ನೋನ್ ರೆಸ್ಪಾನ್ಸ್. ಯಾಕೆ ಅಲ್ಲಿಂದ ಯಾವುದೂ ರೆಸ್ಪಾನ್ಸ್ ಬರಲ್ಲ. ಯಾಕೆಂದರೆ ಬಿಕಾಸ್ ರೋಮಾ ವಾಸ್ ಇಂಜೂರ್ಡ್ ಸೀರಿಯಸ್ಲಿ ಆ್ಯಂಡ್ ಫೆಲ್ ಆನ್ ದ ಟ್ರ್ಯಾಕ್ಸ್ ಅನ್ಕಾನ್ಷಿಯಸ್ಲಿ. ಯಾಕೆ ರೆಸ್ಪಾನ್ಸ್ ಬರಲ್ಲ ಅಂದರೆ ರೋಮಾ ಇಂಜುರಿ ಆಗಿರ್ತಾಳೆ ಮತ್ತು ಅವಳು ಅನ್ಕಾನ್ಷಿಯಸ್ ಅಂದರೆ ಮೂರ್ಛೆ ಹೋಗಿ ಬಿದ್ದಿರ್ತಾಳೆ. ಹೌ ಡಿಡ್ ಹಿ ಹೆಲ್ಪ್ಡ್ ಹರ್. ಹೇಗೆ ಅವನು ಹೆಲ್ಪ್ ಮಾಡ್ತಾನೆ ಅಂದರೆ ಅವಳಿಗೆ ಈ ಟುಕ್ ಹರ್ ಟು ನಿಯರ್ ಬೈ ಹಾಸ್ಪಿಟಲ್ ವೇರ್ ಶಿ ಗಾಟ್ ಫಸ್ಟ್ ಏಡ್ ಆ್ಯಂಡ್ ಶಿಫ್ಟೆಡ್ ಟು ಅ ಬಿಗ್ಗರ್ ಹಾಸ್ಪಿಟಲ್ ಡ್ಯೂ ಟು ಲ್ಯಾಕ್ ಆಫ್ ಫೆಸಿಲಿಟಿ ದೇರ್. ಏನು ಮಾಡ್ತಾನೆ ಫಸ್ಟ್ ಅವನು ಒಂದು ಸಮೀಪ ಇರತಕ್ಕಂಥ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ ಮತ್ತು ಅಲ್ಲಿ ಫಸ್ಟ್ ಏಡನ್ನು ಪ್ರಥಮ ಚಿಕಿತ್ಸೆಯನ್ನು ಮಾಡಿಸ್ತಾನೆ. ಆಮೇಲೆ ಇವನು ದೊಡ್ಡ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾನೆ. ಯಾಕಂದರೆ ಅಲ್ಲಿ ಜಾಸ್ತಿ ಸ್ಪೆಷಾಲಿಟೀಸು ಇರೋದಿಲ್ಲ ಅಂತ. ಇನ್ನು 16ನೇ ಎಕ್ಸ್ಟ್ರಾಕ್ಟ್ ಯಾವುದಂದರೆ ದೇರ್ ಈಸ್ ಅ ಕ್ಲೋಸರ್ ಪ್ಲೇಸ್ ಐ ನೋ. ಅಲ್ಲಿ ಒಂದು ಸಮೀಪ ಇರತಕ್ಕಂಥ ಪ್ಲೇಸ್ ನನಗೆ ಗೊತ್ತಿದೆ ಅಂತ ಈ ಎಕ್ಸ್ಟ್ರಾಕ್ಟ್ನ ಅರ್ಥ ಆಗುತ್ತೆ.
ಇದ್ರದ್ದು ಫಸ್ಟ್ ಕ್ವಶನ್ ಅಂದರೆ ಹೂ ಇಸ್ ದ ಸ್ಪೀಕರ್ ಆಫ್ ದ ಅಬೋ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ನ ಸ್ಪೀಕರ್ ಯಾರಂದರೆ ಬಾಲೇಶ್ವರ್ ಅಂತ ಆಗುತ್ತೆ. ವೈ ಡಿಡ್ ಹಿ ಚೂಸ್ ದ್ಯಾಟ್ ಅ ಪ್ಲೇಸ್, ಯಾಕೆ ಅವನು ಆ ಪ್ಲೇಸನ್ನು ಚೂಸ್ ಮಾಡ್ತಾನೆ ಅಂದರೆ ಆಯ್ಕೆ ಮಾಡ್ತಾನೆ. ಬಿಕಾಸ್ ದ ಗರ್ಲ್ ನೀಡೆಡ್ ಟ್ರೀಟ್ಮೆಂಟ್ ಇಮಿಡಿಯೇಟ್ಲಿ, ಯಾಕಂದರೆ ಆ ಹುಡುಗಿಗೆ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಬೇಕಾಗಿರುತ್ತೆ, ಅದಕ್ಕೋಸ್ಕರ ಅವನು ಸಮೀಪ ಇರತಕ್ಕಂಥ ಹಾಸ್ಪಿಟಲ್ನ ಆಯ್ಕೆ ಮಾಡ್ತಿರ್ತಾನೆ. ವಾಟ್ ಹ್ಯಾಪಂಡ್ ಆಫ್ಟರ್ ಗೋಯಿಂಗ್ ಟು ದ ಪ್ಲೇಸ್, ಏನಾಗುತ್ತೆ ಅಲ್ಲಿ ಹೋದ ಕೂಡಲೇ ಏನಾಗುತ್ತೆ ಅಂದರೆ ದ ಆನ್ ಡ್ಯೂಟಿ ಫಿಸಿಷಿಯನ್ ಕುಡ್ ಓನ್ಲಿ ಗಿವ್ ದ ಬೇಸಿಕ್ ಫಸ್ಟ್ ಏಡ್ ಟು ರೋಮಾ ಆ್ಯಂಡ್ ಆ್ಯಸ್ ದ ಫೆಸಿಲಿಟಿ ಲ್ಯಾಕ್ಡ್ ಪರ್ಸನಲ್ ಆ್ಯಂಡ್ ಎಕ್ವಿಪ್ಮೆಂಟ್. ಏನಾಗುತ್ತೆ ಅಂದರೆ ಅಲ್ಲಿ ಕರ್ಕೊಂಡು ಹೋದ ಕೂಡಲೇ ಏನು ಮಾಡ್ತಾರೆ ಅಂದರೆ ಫಸ್ಟ್ ಏಡನ್ನು ಕೊಡೋಕ್ಕೆ ಮಾತ್ರ ಅವ್ರ ಹತ್ರ ಫೆಸಿಲಿಟಿ ಇರುತ್ತೆ, ಅದಕ್ಕಿಂತ ಜಾಸ್ತಿ ಫೆಸಿಲಿಟಿ ಇರೋದಿಲ್ಲ. ಇನ್ನು 17ನೇ ಎಕ್ಸ್ಟ್ರಾಕ್ಟು ಆ್ಯಂಡ್ ಲಾಸ್ಟ್ ಎಕ್ಸ್ಟ್ರಾಕ್ಟ್ ಯಾವುದಂದರೆ ಹೂಮ್ ಐ ಕಾಲ್ ಹಿ ಆಸ್ಕ್ಡ್ ಕ್ವಿಕ್ಲಿ ಫಿಯರಿಂಗ್ ದ್ಯಾಟ್ ಶಿ ವುಡ್ ಬ್ಲ್ಯಾಕ್ ಔಟ್ ಒನ್ಸ್ ಮೋರ್. ಅವನು ಕೇಳ್ಕೊತಾನೆ ಅಂತ ಆಮೇಲೆ ಏನು ಮಾಡ್ತಾನೆ ಅಂದರೆ ಹಿ ಆಸ್ಕ್ಡ್ ಕ್ವಿಕ್ಲಿ, ಅವನು ಬೇಗ ಕೇಳ್ಕೊತಾನೆ, ಯಾಕಂದರೆ ಅವನಿಗೆ ಹೆದರಿಕೆ ಇರುತ್ತೆ, ಅವಳು ಮತ್ತೆ ಮೂರ್ಛೆ ಹೋಗುವಂಥ ಚಾನ್ಸಸ್ ಇರೋದ್ರಿಂದ ಅವನಿಗೆ ಹೆದರಿಕೆ ಇರುತ್ತೆ. ಹೂ ಡಸ್ ಐ ರೆಫರ್ ಟು, ಯಾರು ಐ ಅಂದರೆ ಇಲ್ಲಿ ಯಾರಂದರೆ ಬಾಲೇಶ್ವರ್. ವೈ ಡಿಡ್ ಲಿಸ್ನರ್ ಆನ್ಸರ್, ಯಾಕೆ ಲಿಸ್ನರ್ ಆನ್ಸರ್ ಮಾಡ್ತಾರೆ, ಏನಂತ ಲಿಸ್ನರು ಅಂದರೆ ಆನ್ಸರ್ ಮಾಡ್ತಾನೆ ಅಂದರೆ ಕೇಳಿಸ್ಕೊಳ್ಳೋರು ಆನ್ಸರ್ ಮಾಡ್ತಾನೆ. ಶಿ ಗೇವ್ ದ ಮೊಬೈಲ್ ನಂಬರ್, ಅವಳು ಏನು ಮಾಡ್ತಾಳೆ ಅಂದರೆ ಅವನ ಅಣ್ಣನ ನಂಬರನ್ನು ಕೊಡ್ತಾಳೆ. ವಾಟ್ ಡು ಮೀನ್ ಆಫ್ ಬ್ಲ್ಯಾಕ್ಔಟ್ ಮೀನಿಂಗ್ ಅಂದರೆ ಅನ್ಕಾನ್ಷಿಯಸ್ ಅಂದರೆ ಮೂರ್ಛೆ ಹೋಗೋದು ಅಂತ ಆಗುತ್ತೆ. ಈ ಗದ್ಯದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಎಕ್ಸ್ಟ್ರಾಕ್ಟನ್ನು ನೋಡ್ಕೊಂಡಿದ್ದೇವೆ. ಇಲ್ಲಿ 3 ಮಾರ್ಕ್ಸ್ನ ಎಕ್ಸ್ಟ್ರಾಕ್ಟ್ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಮತ್ತು ಬಂದೇ ಬರುತ್ತೆ, ಇದನ್ನು ನೀವು ನೋಡ್ಕೋಬೇಕು, ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಇವುಗಳನ್ನು ಪ್ರತಿಯೊಂದು ನಾನು ತುಂಬ ಈಸಿಯಾಗಿ ಮತ್ತು ಪ್ರತಿಯೊಂದು ವರ್ಡನ್ನು ಕೂಡ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೇನೆ, ಅದಕ್ಕೋಸ್ಕರ ನೀವು ಚೆನ್ನಾಗಿ ಓದ್ಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡಿರ್ತಕ್ಕಂಥ ಪ್ರಯತ್ನಕ್ಕೆ ನೀವು ಲೈಕ್ ಮಾಡಿಲ್ಲ ಅಂದರೆ ನಾನು ಮಾಡಿರ್ತಕ್ಕಂಥ ಪ್ರಯತ್ನ ಕೂಡ ವ್ಯರ್ಥ ಆಗುತ್ತೆ ಅಂತ ಹೇಳಿ ನೀವು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮ್ಮ SSLC ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡೋಣ.